ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ಇವತ್ತು ಮಂಡೇ. ಸೊ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಮೊನ್ನೆ. ಮಾರ್ಕೆಟು 786 ವರೆಗೂ ರಿಟ್ರೇಸ್ ಆಗಿ ಅಲ್ಲಿಂದ ಮೇಲ್ಗಡೆ ಹೋಗುತ್ತೆ ಅಂತ. ನೋಡೋಣ ನಾನು ಹೇಳಿದ ಪ್ರಕಾರ ಮಾರ್ಕೆಟು ಮೇಲ್ಗಡೆ ಹೋಗಿದೆಯಾ ಇಲ್ವಾ ಅಂತ. ಬ್ಯಾಂಕ್ ನಿಫ್ಟಿ 1 ಅವರ್ ಚಾರ್ಟಲ್ಲಿ ಇದ್ದೀನಿ ನಾನು ಸದ್ಯಕ್ಕೆ. ಇದು ಡಿ ಟೈಮ್ ಫ್ರೇಮು, 1 ಡೇ ಟೈಮ್ ಫ್ರೇಮು. ಇದು 4 ಅವರು. 1 ಅವರಲ್ಲಿ ನಾವು ಫಿಬೋನಾಚಿ ಹಾಕಿ ನೋಡಿದ್ರೆ ಎಕ್ಸಾಕ್ಟ್ ಆಗಿ ನಾನು ಹೇಳಿರೋ ಪ್ರಕಾರ ನೋಡಿ, ಇಲ್ಲಿ ಕೆಳಗಡೆ ವಿಕ್ ಮಾತ್ರ ಬಿಟ್ಟಿದೆ ಮಾರ್ಕೆಟು. ಇಲ್ಲಿಂದ ಡೈರೆಕ್ಟ್ ಆಗಿ ಒಂದು ದೊಡ್ಡ ಮೂಮೆಂಟು ಮೇಲ್ಗಡೆ ಕೊಟ್ಟಿದೆ. ನೀವು ನೋಡ್ತಾ ಇರ್ಬೋದು 0.786 ವರೆಗೂ ಮಾರ್ಕೆಟು ಬಂದು ಅಲ್ಲಿಂದ ಒಂದು ಅಪ್ ಮೂಮೆಂಟ್ ಇರುತ್ತೆ ಅಂತ ಇವಾಗ ಅದು ಮಾಡಿದೆ. ಇದನ್ನು ನಾವು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಸದ್ಯಕ್ಕೆ ಈ ಥರ ಕಾಣಿಸ್ತಾ ಇದೆ. ಎಕ್ಸಾಕ್ಟ್ ಆಗಿ ಒಂದು ಲೈನ್ ನಾನು ಡ್ರಾ ಮಾಡ್ತೀನಿ 0.786 ಅಲ್ಲಿ. ಎಕ್ಸಾಕ್ಟ್ ಆಗಿ ಎಕ್ಸಾಕ್ಟು 0.786 ಲೈನ್ಗೆ ನಾನು ಒಂದು ಲೈನ್ ಡ್ರಾ ಮಾಡಿದ್ದೀನಿ. ಸ್ವಲ್ಪ ಚಿಕ್ಕದಿಡ್ತೀನಿ ಲೈನು. ಈ ನೆಕ್ಸ್ಟು ಈ ಫಿಬೋನಾಚಿ ರಿಟ್ರೇಸ್ಮೆಂಟ್ನ ತೆಗೆದುಬಿಡೋಣ. ಸದ್ಯಕ್ಕೆ 0.786ಗೆ ಈ ಲೈನ್ ನಾನು ಡ್ರಾ ಮಾಡಿದ್ದೀನಿ. ಇದನ್ನು ನಾವು ಚಿಕ್ಕ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಯಾವ ಥರ ಕಾಣಿಸುತ್ತೆ ನೋಡೋಣ. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಕೂಡ ಮಾರ್ಕೆಟು ಈ ಲೈನ್ ಕೆಳಗಡೆ ಹೋಗಿಲ್ಲ. ಆದರೆ ಬಾಡಿ ಇದ್ರ ಕೆಳಗಡೆ ಕ್ಲೋಸ್ ಆಗಿಲ್ಲ, ಇದ್ರ ಮೇಲೇ ಕ್ಲೋಸ್ ಆಗಿದೆ. ಇಲ್ಲಿಂದ ಒಂದು ಸ್ಟ್ರಾಂಗ್ ಮೂಮೆಂಟ್ ಮೇಲ್ಗಡೆ ಕೊಟ್ಟಿದೆ. ಬಟ್ ಇಲ್ಲಿ ಸ್ಟ್ರಾಂಗ್ ಆಗಿ ಮೇಲ್ಗಡೆಯಿಂದ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ. ಅದನ್ನು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ ಟ್ರೆಂಡ್ ಲೈನು, ನೀವು ನೋಡ್ಬೋದು. ಇಲ್ಲಿಂದ ಮತ್ತೆ ಮಾರ್ಕೆಟು ಕೆಳಗಡೆ ಹೋಗುತ್ತಾ ಅಥವಾ ಮೇಲ್ಗಡೆ ಹೋಗುತ್ತಾ ನೋಡೋಣ. ಸದ್ಯಕ್ಕೆ ಮಾರ್ಕೆಟು ಸ್ಟಾಪ್ ಆಗಿದೆ. 5 ಮಿನಿಟಲ್ಲಿ ಮಾರ್ಕೆಟು ಈ ಥರ ಕಾಣಿಸುತ್ತೆ. ನಮ್ಮ ಆರ್ಡರ್ ಬ್ಲಾಕು 5 ಮಿನಿಟಲ್ಲಿ ಎಕ್ಸಾಕ್ಟ್ ಆಗಿ ನಮ್ಮ ಆರ್ಡರ್ ಬ್ಲಾಕು ಇದಾಗಿರುತ್ತೆ, ಈ ರೆಡ್ ಕ್ಯಾಂಡಲ್ಲು. ನೋಡೋಣ ನಾಳೆ ಮಾರ್ಕೆಟು ಎಲ್ಲಿವರೆಗೂ ಬರ್ಬೋದು ಅಂತ. ಇದು ಆರ್ಡರ್ ಬ್ಲಾಕ್ ಇದೆ ನಮ್ಮದು. ಮಾರ್ಕೆಟ್ ಏನು ಮಾಡಿದೆ, ಈ ಆರ್ಡರ್ ಬ್ಲಾಕ್ ಒಳಗಡೆ ಬಂದು ಇಲ್ಲಿಂದ ಒಂದು ಅಪ್ ಮೂಮೆಂಟ್ ಕೊಟ್ಟಿದೆ. ಬಟ್ ನಮ್ಮದು ಮೇಜರ್ ಸ್ವಿಂಗ್ ಬ್ರೇಕ್ ಆಗಿರೋದ್ರಿಂದ ಇಲ್ಲಿ BOS ಕಾಣ್ತಾ ಇದೆ, ಬ್ರೇಕ್ ಆಫ್ ಸ್ಟ್ರಕ್ಚರ್. ಮಾರ್ಕೆಟು ಸದ್ಯಕ್ಕೆ ಆರ್ಡರ್ ಬ್ಲಾಕಲ್ಲಿದೆ. ಈ ಹೈ ಬ್ರೇಕ್ ಮಾಡಿಲ್ಲ ಮಾರ್ಕೆಟ್, ನೀವು ನೋಡ್ತಾ ಇರ್ಬೋದು. ಈ ಹೈ ಬ್ರೇಕ್ ಮಾಡಿಲ್ಲ. ಇಲ್ಲಿ ಈ ಬ್ಲ್ಯಾಕ್ ಲೈನು ಬ್ರೇಕ್ ಮಾಡಿಲ್ಲ ಮಾರ್ಕೆಟು, ಅದ್ರ ಕೆಳಗಡೆನೆ ಟ್ರೇಡ್ ಮಾಡ್ತಾ ಇದೆ. ಸಪೋಸ್ ನಾಳೆ ಗ್ಯಾಪ್ ಅಪ್ ಆದರೆ ಮಾರ್ಕೆಟು ಈ 1 ಅವರಿಂದ ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ ನಮ್ಮದು. 1 ಅವರ್ ಆರ್ಡರ್ ಬ್ಲಾಕ್ಗೆ ಅದು ಟಚ್ ಮಾಡಿ, ಇದೊಂದು ನಮ್ಮದು ಆರ್ಡರ್ ಬ್ಲಾಕ್ ಆಗಿರುತ್ತೆ. 1 ಅವರ್ ಆರ್ಡರ್ ಬ್ಲಾಕ್ಗೆ ಟಚ್ ಮಾಡಿ ಮಾರ್ಕೆಟು ಮತ್ತೆ ಕೆಳಗಡೆ ಬಂದು ಹೋಗ್ಬೋದು. ಇಲ್ಲ ಅಂದರೆ 1 ಡೇ ಟೈಮ್ ಫ್ರೇಮಲ್ಲಿ ನಾವು ನೋಡಿದ್ರೆ
ಎಕ್ಸಾಕ್ಟಾಗಿ ನಮಗೆ 1 ಡೇ ಟೈಮ್ ಫ್ರೇಮಲ್ಲಿ ಈ ಬಾಕ್ಸ್ನ ಎಳೆದ್ರೆ, ಸೊ ಇಲ್ಲಿ ನಮಗೆ 1 ಡೇ ಟೈಮ್ ಫ್ರೇಮಲ್ಲಿ ಇಲ್ಲಿ ಏನು ಕಾಣಿಸ್ತಾ ಇದೆ, ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಕಾಣಿಸ್ತಾ ಇದೆ. ಸಪೋಸ್ ಮಾರ್ಕೆಟು ಇದನ್ನು ಬ್ರೇಕ್ ಮಾಡಿ ಮೇಲ್ಗಡೆ ಹೋದರೆ ಮತ್ತೆ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಟಚ್ ಮಾಡಿ ಮತ್ತೆ ಕೆಳಗಡೆ ಬರುತ್ತೆ ಸ್ನೇಹಿತರೆ. ಈ ಝೋನು ಒಂದು ಸ್ವಲ್ಪ ಸೆಲ್ಲಿಂಗ್ ಝೋನ್ ಇದೆ. ಇಲ್ಲಿ ಇದು ಯಾವುದು ಅಂದರೆ 46,800 ಟು 46,850ವರೆಗೂ ಈ ಸೆಲ್ಲಿಂಗ್ ಝೋನ್ ಇದೆ ಇದು. ಸೊ ಇದು ಫೇರ್ ವ್ಯಾಲ್ಯೂ ಗ್ಯಾಪು 1 ಅವರಲ್ಲಿ ನೋಡಿದ್ರೆ ಇದು ಗ್ರೀನ್ ಕಲರ್ದು ನಮ್ಮದು ಆರ್ಡರ್ ಬ್ಲಾಕ್ ಆಗುತ್ತೆ. ಸೊ ಮಾರ್ಕೆಟು ಈ ಆರ್ಡರ್ ಬ್ಲಾಕ್ಗೆ ಹತ್ತಿ ಕೂಡ ಕೆಳಗಡೆ ಬರ್ಬೋದು, ಇಲ್ಲಾಂದರೆ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಹತ್ತಿ ಮಿಟಿಗೇಟ್ ಮಾಡಿ ಕೆಳಗಡೆ ಬರ್ಬೋದು. ಸಪೋಸ್ ಇದನ್ನು ಬ್ರೇಕ್ ಮಾಡಿದ್ರೆ ಈ ಬ್ಲ್ಯಾಕ್ ಲೈನ್, ಈ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಾನು ತೋರಿಸ್ತೀನಿ. ಸೊ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಸಪೋಸ್ ನಾಳೆ ಈ ಲೈನ್ ಮೇಲ್ಗಡೆ ಗ್ಯಾಪ್ ಅಪ್ ಆದರೆ ಮಾರ್ಕೆಟು ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಇದನ್ನು ಮಿಟಿಗೇಟ್ ಮಾಡಿ ಅಥವಾ ಇದನ್ನು ಮಿಟಿಗೇಟ್ ಮಾಡುತ್ತೆ, ಇಲ್ಲಾಂದರೆ ಇದನ್ನು ಮಿಟಿಗೇಟ್ ಮಾಡುತ್ತೆ. ಇದನ್ನು ಮಿಟಿಗೇಟ್ ಮಾಡಿ ಈ ಥರ ಒಂದು ಮೇಲೆ ಅಪ್ ಮೂಮೆಂಟ್ ಕೊಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಾಳೆ. ಇದನ್ನು ಬ್ರೇಕ್ ಮಾಡಿದ್ರೆ ಗ್ಯಾಪ್ ಅಪ್ ಮಾಡಿ ಮಾರ್ಕೆಟು ಮೇಲ್ಗಡೆ ಹೋದರೆ, ಇಲ್ಲ ಅಂದರೆ ಮಾರ್ಕೆಟ್ ಏನು ಮಾಡುತ್ತೆ, ಇವಾಗ ಇದನ್ನು ಬ್ರೇಕ್ ಮಾಡಿಲ್ಲ. ಈ ಲೈನ್ ನೋಡ್ತಾ ಇರಿ ನೀವು. 1 ಮಿನಿಟಲ್ಲಿ ನಾವು ಹೋಗಿ ನೋಡಿದ್ರೆ ಎಕ್ಸಾಕ್ಟಾಗಿ ಈ ಲೈನು 1 ಮಿನಿಟಲ್ಲಿ ಬ್ರೇಕ್ ಆಗಿದೆ, ಬಟ್ 5 ಮಿನಿಟಲ್ಲಿ ಆಗಿಲ್ಲ. ಇದು ಫೇಕ್ ಔಟ್ ಅಂತ ಕರಿತೀವಿ. ಸೊ ಅಲ್ಲಿ 5 ಮಿನಿಟ್ಸಲ್ಲಿ ವಿಕ್ ಬಿಟ್ಟಿರುತ್ತೆ ನೋಡಿ, ವಿಕ್ಸ್ ಇದೆ ಬಟ್ ಬಾಡಿ ಇಲ್ಲ. ಸೊ ಹಾಗಾಗಿ ಇಲ್ಲಿ ಮೇಜರ್ ಸ್ವಿಂಗ್ ಬ್ರೇಕ್ ಆಗಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ ಮಾರ್ಕೆಟು ಕೆಳಗಡೆ ಬರೋಕ್ಕೆ. ಸೊ ಮಾರ್ಕೆಟು ಏನು ಮಾಡಿದೆ, ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ, ಬಟ್ ಇಲ್ಲಿ ಮಾರ್ಕೆಟ್ ಇನ್ನೂ ಇಲ್ಲಿ ಬಂದಿಲ್ಲ. ಸೊ ನಾಳೆ ಗ್ಯಾಪ್ ಡೌನ್ ಆದರೆ, ಮಾರ್ಕೆಟ್ ಮೂಮೆಂಟು ಗ್ಯಾಪ್ ಡೌನ್ ಆದರೆ ಡೈರೆಕ್ಟಾಗಿ ಈ ಬಾಕ್ಸ್ ಒಳಗಡೆ ಬಂದು, ಇಲ್ಲಿಂದ ಗ್ಯಾಪ್ ಡೌನ್ ಆದರೆ ಈ ಬಾಕ್ಸ್ ಒಳಗಡೆ ಬಂದು ಮಾರ್ಕೆಟು ಮತ್ತೆ ಮೇಲ್ಗಡೆ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ ಇದು ಅನ್ಮಿಟಿಗೇಟೆಡ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಮತ್ತು ಆರ್ಡರ್ ಬ್ಲಾಕ್ ಇದೆ. ಸೊ ಇದನ್ನು ನಾವು 5 ಮಿನಿಟ್ಸಲ್ಲಿ ನೋಡಿದ್ರೆ ಅಥವಾ 3 ಮಿನಿಟ್ಸಲ್ಲಿ ನೋಡಿದ್ರೆ, ಸೊ 3 ಮಿನಿಟಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ, ಬಟ್ ನಮ್ಮದು ಇಲ್ಲಿ ಅನ್ಮಿಟಿಗೇಟೆಡ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಮತ್ತು ಆರ್ಡರ್ ಬ್ಲಾಕ್ ಇದೆ. ಸೊ ಮಾರ್ಕೆಟು ನಾಳೆ ಈ ಝೋನಲ್ಲಿ ಬಂದು ಇಲ್ಲಿ ಮಿಟಿಗೇಟ್ ಮಾಡಿ ಮತ್ತೆ ನಾಳೆ ಮೇಲ್ಗಡೆ ಒಂದು ಮೂಮೆಂಟ್ ಕೊಡೋ ಸಾಧ್ಯತೆಗಳು ಜಾಸ್ತಿ ಇದೆ. ಜಾಸ್ತಿ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ ನಾಳೆ. ಸೊ ನೋಡೋಣ. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ, ಸೊ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಮಗೆ ಇಲ್ಲಿವರೆಗೂ ಒಂದು ಟ್ರೇಡು ಎಕ್ಸ್ಪೆಕ್ಟೇಷನ್ ಇದೆ. $47,000ವರೆಗೂ ನಾಳೆ ಹೋದರೆ 47,000ವರೆಗೂ ಮಾರ್ಕೆಟ್ ಹೋಗಿ ಮತ್ತೆ ರಿಟ್ರೇಸ್ ಆಗೋ ಚಾನ್ಸಸ್ ಇದೆ. ಇಲ್ಲಾಂದರೆ ಹೆವಿ ಸ್ಟ್ರಾಂಗ್ ಬೈಯರ್ಸ್ ಇದ್ದರೆ ಮಾರ್ಕೆಟಲ್ಲಿ ಇದನ್ನು ಬ್ರೇಕ್ ಮಾಡಿ ಡೈರೆಕ್ಟಾಗಿ ಮಾರ್ಕೆಟು ಏನು ಮಾಡುತ್ತೆ, ಮೇಲ್ಗಡೆ ಹೋಗುತ್ತೆ. ಇಲ್ಲೊಂದು ನಮ್ಮದು ಆರ್ಡರ್ ಬ್ಲಾಕ್ ಇರುತ್ತೆ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ. ಸೊ ಫಸ್ಟ್ ನಮ್ಮದು ಈ ಝೋನ್ ಆಗಿರುತ್ತೆ 47,000. ಸೊ ಅದನ್ನು ಮಾರ್ಕೆಟು ಬ್ರೇಕ್ ಮಾಡಿ ಮೇಲ್ಗಡೆ ಹೋದರೆ ನಮಗೆ ನೆಕ್ಸ್ಟ್ ಸಿಗೋದೆ 47,700. ಸೊ ಮಾರ್ಕೆಟು ನಾಳೆ ಯಾವ ಥರ ಮೊಮೆಂಟ್ ಕೊಡುತ್ತೆ ನೋಡೋಣ. ಸಪೋಸ್ ಮಾರ್ಕೆಟು ಇವಾಗ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಆರ್ಡರ್ ಬ್ಲಾಕಿಂದ
ರಿಟರ್ನ್ ಕೆಳಗಡೆ ಬರ್ತಾ ಇದೆ. ಸೊ 1 ಮಿನಿಟಲ್ಲಿ ನೋಡಿದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿದೆ. ಇನ್ನು ಇಂಡ್ಯೂಸ್ಮೆಂಟ್ ಮಾಡಿ ಮಾರ್ಕೆಟು ಹೆವಿ ಸೆಲ್ಲರ್ಸ್ ಇಲ್ಲಿ ಅವೈಲಬಲ್ ಇದ್ದರೆ ಡೈರೆಕ್ಟಾಗಿ ಮಾರ್ಕೆಟು ಇಲ್ಲಿವರೆಗೂ ಇಲ್ಲಿಂದ ಮಾರ್ಕೆಟ್ ಹೋಗಿದೆ, ಮಾರ್ಕೆಟ್ ಇಲ್ಲಿವರೆಗೂ ಬರೋ ಪಾಸಿಬಿಲಿಟಿನೂ ಇರುತ್ತೆ. ಈ 40 ಇಲ್ಲೊಂದು ಲೈನ್ ಡ್ರಾ ಮಾಡ್ತೀನಿ. ಸೊ ಇಲ್ಲಿವರೆಗೂ ಬರೋ ಪಾಸಿಬಿಲಿಟಿ ಕೂಡ ಜಾಸ್ತಿ ಇರುತ್ತೆ. ಇದು ಎಷ್ಟು ಅಂದರೆ ಇದು 46,000 ವರೆಗೂ ಮಾರ್ಕೆಟು ಬಂದು ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ, ನಾಳೆ ಗೊತ್ತಾಗುತ್ತೆ. ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ.